ಏಯ್ ಯಾರೋ ಸಪ್ಲರ್ ನನ್ ಮಗ ಬಾರೋ ಇಲ್ಲಿ. ಹೋಗಿ ಒಂದ್ ಸೋಡಾ ಒಂದ್ ಗ್ಲಾಸ್ ತಗೊಂಬ ಬೇಗ. ರಾಮ ರಾಮ. ಯಜಮಾನ್ರೆ ಅದ್ಯಾವನ ಸೋಡಾ ಬೇಕು ಅಂತ ಗಲಾಟೆ ಮಾಡ್ತಾನೆ. ಟೇಬಲ್ ತುಂಬಾ ಮಾಂಸ ಇಟ್ಕೊಂಡ್ಬಿಟ್ಟಿದ್ದಾನೆ. ಕೃಷ್ಣ ಅಯ್ಯಯ್ಯೋ ಇದೆಂತದ ಮಾರಾಯರೆ, ಉಡುಪಿ ಹೋಟೆಲ್ ಮಾಂಸ ತಿನ್ನುವುದ? ಇದು ನಿಮಗೆ ನ್ಯಾಯವಾ? ಕೃಷ್ಣ ಅದ್ಮ ಈ ರುದ್ರ ಎಲ್ಲಿ ಏನ್ ಬೇಕಾದ್ರು ತಿಂತಾನೆ, ತಡಿಯಕ್ ನೀನ್ ಯಾರೋ? ನಾನಾ ಈ ಹೋಟೆಲ್ ಮಾಲೀಕ. ಹೌದಾ? ಹಂಗಾರು ಹೋಗಿ ಒಂದ್ ಸೋಡಾ ಒಂದ್ ಗ್ಲಾಸ್ ಬೇಗ ತಗೊಂಬ. ಹೆಂಡಗಿಡಿ ಕುಡಿಲಿಕ್ಕೆ ಸಾಧ್ಯವಿಲ್ಲ. ಚಿಂದಿ ಉಡಾಯಿಸ್ರೆ ನೋಡ್ಲಾ? ಹೌದು ಸರ್, ಇಲ್ಲೊಬ್ಬ ರೌಡಿ ಬಂದು ಸಿಕ್ಕಾಬಟ್ಟೆ ಗಲಾಟೆ ಮಾಡ್ತಿದ್ದಾನೆ ಸರ್. ಕಿಲಾರಿ ರೋಡು ಉಡುಪಿ ಹೋಟ್ಲು ಪಬ್ಲಿಕ್ ಅಲ್ಲಿ ಹೊಡಿತಿದ್ದಾನೆ ಸರ್. ಬೇಗ ಲೇ ರುದ್ರ, ಮಚ್ ಬಿಸಾಕಿ ಸರೆಂಡರ್ ಆಗು, ಇಲ್ಲ ಅಂದ್ರೆ ಶೂಟ್ ಮಾಡ್ಬೇಕಾಗತ್ತೆ. ಈ ರುದ್ರ ಸರೆಂಡರ್ ಆಗೋದಾ? ಮಚ್ಚನ ಕೆಳಗಡೆ ಹಾಕ್ಲಿಲ್ಲ ಅಂದ್ರೆ ಶೂಟ್ ಮಾಡ್ತೀನಿ. ಈಗ ಗೊತ್ತಾಯ್ತಾ ಈ ರುದ್ರ ಯಾರು ಅಂತ? ಆ ಬಾಡಿನ ಪೋಸ್ಟ್ ಮಾರ್ಟಮ್ ಕಳಿಸಿ. ಪೊಲೀಸ್ ಅಂದ್ರೆ ಇದು ಮಾರಾಯರೆ. ಲೇ ಪೊಲೀಸ್ ನನ್ನ ಮಗನೇ, ನನ್ ನೋಡಿತೀನೋ? ನಾನು ಯಾರು ಅಂತ ಗೊತ್ತೇನೋ? ಶಿವನಾಥ್ ಸರ್, ಬಾಡಿನ ಪೋಸ್ಟ್ ಮಾರ್ಟಮ್ ಕಳಿಸಿ. ಓಕೆ ಸರ್. ಸರ್ ಥ್ಯಾಂಕ್ ಯು ಸರ್, ನಿಮ್ಮ ಉಪಕಾರ ನಾನು ಯಾವತ್ತೂ ಮರೆಯಲ್ಲ. ಥ್ಯಾಂಕ್ ಯು ವೆರಿ ಮಚ್ ಸರ್. ಐ ಹ್ಯಾವ್ ಡನ್ ಮೈ ಡ್ಯೂಟಿ. ಯುವರ್ ಆನರ್, ಸೀತೆ ಸಾವಿತ್ರನ ಪೂಜಿಸೋ ದೇಶ ನಮ್ದು. ಆ ಭಾವನೆಯಿಂದಲೇ ಅವನ್ನ ಕೊಂದು ಆಕೆ ಶೀಲನ ಕಾಪಾಡಿದ್ದೀನಿ. ಇದು ತಪ್ಪು ಅಂತೀರಾ? ಕೋರ್ಟ್ಗೆ ಸಾಕ್ಷಿ ಮುಖ್ಯ. ಅಪರಾಧಿಗೆ ಶಿಕ್ಷೆ ಆಗ್ಲೇಬೇಕು ಅನ್ನೋದೇ ಪೊಲೀಸ್ ಇಂಟೆನ್ಷನ್. ರೌಡಿ ಒಬ್ಬ ಕೈನಲ್ಲಿ ಮಚ್ಚಿಡ್ಕೊಂಡು ಕಂಡ್ಕೊಂಡವ್ರನ್ನ ಕತ್ತಿಸ್ತಿರೋವಾಗ ಪೊಲೀಸ್ ಆಫೀಸರ್ ತನ್ನ ಕೈನಲ್ಲಿ ರಿವಾಲ್ವರ್ ಇಟ್ಕೊಂಡು ನಿಮ್ಮ ಆರ್ಡರ್ಸ್ಗೋಸ್ಕರ ಕಾಯ್ಬೇಕಾ ಸರ್? ಇದಕ್ಕೆ ಯಾಕೆ ಸರ್ ರಿವಾಲ್ವರ್? ಕೈಗೊಂದು ದೀಪಾವಳಿ ಪಿಸ್ತೂಲ್ ಕೊಟ್ಬಿಡಿ, ಕಾಕಿ ಬದಲು ಕಾವಿ ಕೊಟ್ಟು ಕೈಗೊಂದು ಜಪಮಾಲೆ ಕೊಟ್ಬಿಡಿ. ನಾವು ರೋಡ್ನಲ್ಲೂ ತಪ್ಪು ಮಾಡಬೇಡಿ, ಸುಲಿಗೆ ಮಾಡಬೇಡಿ, ಕೊಲೆ ಮಾಡಬೇಡಿ ಅಂತ ಉಪದೇಶ ಮಾಡ್ತೀವಿ. ನಿಮ್ಮ ವಾದನ ಕಾನೂನು ಒಪ್ಪಲ್ಲ. ನಾನು ರೌಡಿ ರುದ್ರನ್ ಕೊಂದಾಗ ನಿಮ್ ಕಾನೂನು ಯಾಕೆ ತೆಪ್ಪಗಿತ್ತು?
ಜನ ನನ್ನ ಹೊಗಳಿದ್ರು, ಪೇಪರ್ನವ್ರು ನನ್ನ ಕೊಂಡಾಡಿದ್ರು. ಅದೇ ರಾಮರಾಜನ್ನ ಕೊಂದಾಗ ನನ್ನನ್ನು ಅರೆಸ್ಟ್ ಮಾಡಿದ್ರು. ಯಾಕೆ? ಬಿಕಾಸ್ ರಾಮರಾಜ ಒಬ್ಬ ಪಾರ್ಟಿ ಪ್ರೆಸಿಡೆಂಟ್ ಮಗ. ಯುವರ್ ಆನರ್, ಕಳ್ಳರನ್ನ ಪುಂಡ್ರನ್ನ ಕೊಲೆಗಡಕನ್ನ ಶಿಕ್ಷಿಸೋ ಅಧಿಕಾರ ಪೊಲೀಸ್ಗಿಲ್ಲ ಅಂದಮೇಲೆ ಈ ಇಲಾಖೆ ಯಾವ ಪುರುಷಾರ್ಥಕ್ಕೆ ಬೇಕು? ಜಸ್ಟಿಸ್ ಡಿಲೇಡ್ ಇಸ್ ಜಸ್ಟಿಸ್ ಡಿನೇಡ್ ಅನ್ನೋದನ್ನ ನಂಬುವಂತ ನಾನು ನಡಿ ಅನಾಹುತನ ತಪ್ಪಿಸಿ ನಮ್ಮ ಡಿಪಾರ್ಟ್ಮೆಂಟ್ಗೆ ಗೌರವ ತಂದುಕೊಟ್ಟಿದ್ದೀನಿ. ನ್ಯಾಯ ದೇವತೆ ತಲೆ ಎತ್ತಾಗಿ ಮಾಡಿದ್ದೀನಿ. ದಟ್ಸ್ ಆಲ್ ಯುವರ್ ಆನರ್. ಈ ಮೊಕದ್ದಮೆಯ ತೀರ್ಪನ್ನ ಮುಂದೂಡಲಾಗಿದೆ. ಕೊನೆಗೂ ನನಗೆ ನ್ಯಾಯ ಸಿಗ್ಲಿಲ್ಲ. ಜೈಲಿನಲ್ಲೇ ನನ್ನ ಕೊಲ್ಲೋದು ಪ್ರಯತ್ನ ಪಟ್ರು. ಅಲ್ಲಿಂದ ನಾನು ತಪ್ಪಿಸ್ಕೊಂಡು ಬಂದೆ. ಆಮೇಲೆ ಏನಾಯ್ತು ಅಂತ ನಿಮಗೆ ಗೊತ್ತು. ಆ ಚಂಡಾಲರನ್ನ ಊರ್ಗೆ ಬಿಡಬಾರ್ದು, ನರಕೆ ಆಲಿ. ನೋಡ್ರಿ, ಮೊದ್ಲು ಅವ್ರ ಕತೆ ಮುಗಿಸೋಣ. ಆವೇಶ ಪಡ್ಬೇಡಿ, ಸಮಾಧಾನವಾಗಿರಿ. ನೋಡಿ, ನನಗೆ ಕಾನೂನ್ ಮೇಲಾಗ್ಲಿ ಸಮಾಜದ ಮೇಲಾಗ್ಲಿ ದ್ವೇಷ ಇಲ್ಲ. ನನ್ನ ಸೇಡು ನನ್ನ ಶಾಂತಿ ಇರ್ಕೊಂಡ 3 ಚಂಡಾಲರ ಮೇಲೆ. ನಿಮ್ಮಂತ ಅಮಾಯಕನ ಬಲಿ ಕೊಡೋದಕ್ಕೆ ನನಗಿಷ್ಟ ಇಲ್ಲ. ಈ ಹೋರಾಟ ಏನಿದ್ರು ನನಗೂ ಅವ್ರಿಗೂ ಮಾತ್ರ ಸೇರಿತು. ನಾಯ್ಕ, ಈ ಪೇಟೆ ಜನ ಕಾಡಲ್ಲಿ ಹುಚ್ಚಾಗ್ತಿದ್ದ ಹೇಳ್ಕೊಂಡ್ ಬಂದ್ವಿ. ಶಿವಾನಂದ್? ಹೌದು ಸರ್, ನಾನೇ. ನೀವ್ ಹೇಗೆ ಇಲ್ಲಿಗೆ ಬಂದ್ರಿ? ಸರ್, ನೀವು ಜೀವಂತವಾಗಿ ಬದುಕಿರ್ತೀರಿ ಅಂತ ನನ್ನ ನಂಬಿಕೆ ಇತ್ತು ಸರ್. ಆ 3 ಜನ ಮಿನಿಸ್ಟರ್ಗಳ ಮಕ್ಕಳು ಫಾರಿನಿಂದ ವಾಪಸ್ ಬಂದಿದ್ದಾರೆ. ಬಂದ್ರಾ? ಇನ್ನೊಂದು ವಿಷಯ, ಫೈನಾನ್ಸ್ ಮಿನಿಸ್ಟರ್ ಮಗನ ಮದುವೆ ಬೇರೆ ಫಿಕ್ಸ್ ಆಗಿದೆ. ಆಯ್ಕ್ರೆ, ನಾನು ಈಗಲೇ ಹೋಗ್ಬೇಕು. ದಯವಿಟ್ಟು ನನಗೆ ಅಪ್ಪಣೆ ಕೊಡಿ. ನೀನ್ ಪ್ಯಾಟೆಗೆ ಹೋದ್ರೆ ನನ್ ಗತಿ. ನಾನು ನಿನ್ ಜೊತೆ ಬರ್ತೀನಿ. ಬೇಡ ರಾಣಿ, ಬೇಡ. ನೋಡು, ನಮ್ ಜಾತಿಯಾಗಿ ಒಬ್ಳು ಒಬ್ಬನಿಗೆ ಮನಸ್ಸು ಕೊಟ್ರೆ ಮುಗೀತು. ಬೇರೆ ಯಾರನ್ನು ಪೆಳ್ಳಾಗಂಗಿಲ್ಲ ತೆಲ್ಸಾ? ರಾಣಿ, ಈ ಹೋರಾಟದಲ್ಲಿ ನಾನು ಗೆದ್ದು ಮತ್ತೆ ಜೀವಂತವಾಗಿದ್ದರೆ ಈ ನಿಮ್ ತಾಂಡಕ್ಕೆ ಬಂದು ನಿಮ್ಮೆಲ್ಲರ ಜೊತೆ ಆನಂದವಾಗಿರ್ತೀನಿ. ನನ್ನ ಸಂತೋಷದಿಂದ ಕಳಿಸ್ಕೊಡು. ಸರಿ. ಆ ಏಕನಾಥವ್ವ ನಿನ್ನ ಕಾಪಾಡ್ಲಪ್ಪ. ಹೋಗ್ಬಿಟ್ ಬಾ. ಆ ಮಾರ್ತಾಂಡ ಭೈರವ ನೀನ್ ಚೆನ್ನಾಗಿಟ್ಟಿರ್ಲಿ.